ತಾರಾ ಬಳಗ ಇದ್ರ ಬಗ್ಗೆ ಮಾತಾಡಬಹುದಾ, ಅಥವಾ ಅದನ್ನೇ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೀರಾ, ಅಥವಾ ನಮಗೆ ಹೇಳ್ತೀರಾ ಅಂತ ಹೇಳಿ? ತೇಜು ಇದ್ದಾಳೆ, ಅದನ್ನು ಹೇಳಬಲ್ಲೆ. ಇನ್ನೊಂದು ಹೊಸ ಹುಡುಗ, ಅಂದರೆ ಅವನು ಆಲ್ರೆಡಿ ಟಿ ವಿ ಸೀರಿಯಲ್ ಎಲ್ಲ ವೆರಿ ಫೇಮಸ್ ಫೇಸ್. ಅವನಿಗೆ ಸಿನಿಮಾ ಮಾಡಬೇಕು ಅಂತ ಭಾರಿ ಆಸೆ. ತುಂಬ ಒಳ್ಳೆ ಆ್ಯಕ್ಟರ್. ಸೊ ತೇಜು ಎಂಥ ಆ್ಯಕ್ಟರ್ ನಾವೆಲ್ಲ ನೋಡಿದ್ವಿ. ಅವಳು ನುಂಗ್ಕೊಂಡು ಬಿಡ್ತಾಳೆ ಸ್ಕ್ರೀನ್ನ. ಅವಳಿಗೆ ತಕ್ಕ ಹಾಗೆ ಎದುರುಗಡೆ ನಿಂತ್ಕೊಂಡು ಇವನು ಆ ಲೆವೆಲಲ್ಲಿ ಲೈಕ್ ದೇ ವೆರಿ ವಂಡರ್ಫುಲ್ ಟುಗೆದರ್. ಸೊ ಪ್ರಣವ್ ಅಂತ ಅವನ ಹೆಸರು. ಸೊ ಹೆಸರು ಹೇಳಿಬಿಟ್ಟೆ ಆಲ್ರೆಡಿ. ತೇಜು ನಾನು ಆಲ್ರೆಡಿ ಮುಂಚೆ ಕೆಲಸ ಮಾಡಿರೋದ್ರಿಂದ ಐ ನೋ ಹೌ ಶಿ ಈಸ್. ಹೀಗೆ ಅವಳ ಪ್ರಿಪ್ರೇಷನ್ ಹೆಂಗೆ ಮಾಡ್ತಾಳೆ, ಅವಳನ್ನ ಹೆಂಗೆ ತೊಡಗಿಸ್ಕೊತಾಳೆ, ಹೆಂಗೆ ಅವಳು ಕೊಟ್ಬಿಡ್ತಾಳೆ ಪಾತ್ರಕ್ಕೆ. ನಂಗೆ ಅಂಥವ್ರು ಬೇಕಿತ್ತು. ಸೊ ಅವರಿಬ್ಬರು ಇನ್ನೂ ಮಿಕ್ದವರೆಲ್ಲ ಸುಮಾರು ಮಜಾ ಇದೆ. ಲೈಕ್ ಯು ವಿಲ್ ಸುಮಾರು ಜನ ಕೋಲಾರದವ್ರನ್ನೇ ಹಾಕ್ಕೊಂಡಿದ್ದೀನಿ ನಾನು, ಬಿಕಾಸ್ ನನಗೆ ಕೋಲಾರ ಸೊಗಡು ಬೇಕಿತ್ತು. ಕೋಲಾರ ಆ್ಯಕ್ಟರ್ಗಳೇ ಇದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ದೇಶದಿಂದೆಲ್ಲ ಬಂದು ಆ್ಯಕ್ಟಿಂಗ್ ಮಾಡಿ ಹೋಗಿದ್ದಾರೆ. ಸೊ ಇಟ್ಸ್ ಗೋನ್ ಬಿ ಫನ್. ಸೊ ಇದು ಕಾಲಿ ಲವ್ ಸ್ಟೋರಿ. ಸೊ ಇವರಿಬ್ಬರೇ ತುಂಬ ಮುಖ್ಯ ಸಿನಿಮಾಗೆ. ಸೊ ಈ ಥರ ಕಥೆ ನೀವು ನೋಡಿರೋದಿಲ್ಲ ಮುಂಚೆ. ಅದೇ ನಾನು ಅದನ್ನೇ ಕೇಳಬೇಕು ಅನ್ಕೋತಾ ಇದ್ದೆ. ನಾವು ಸಾಕಷ್ಟು ಲವ್ ಸ್ಟೋರಿಗಳನ್ನ ನೋಡಿದ್ದೀವಿ, ಬೇರೆ ಬೇರೆ ಥರದ ಲವ್ ಸ್ಟೋರಿಗಳನ್ನು ನೋಡಿದ್ದೀವಿ ಆಲ್ರೆಡಿ, ಈ ನಮ್ಮ ಭಾಷೆ ಬೇರೆ ಭಾಷೆಗಳಲ್ಲೂ ಕೂಡ. ಸೊ ಇದೆಲ್ಲದಕ್ಕೂ ಕೂಡ ಹೇಗೆ ವಿಭಿನ್ನವಾಗಿ ನಿಂತು ನಮ್ಮನ್ನು ಕಾಡಿ ಆ ಹ್ಯಾಂಗ್ ಓವರ್ನಿಂದ ಹೊರಗೆ ಬರೋಕ್ಕೆ ಬಿಡಲ್ವಾ ಅಂತ? ಬಿಡಬಾರ್ದು. ನಾನು ಸಿನಿಮಾ ಮಾಡೋದ್ರ ಉದ್ದೇಶ, ನನಗೆ ಸಿನಿಮಾ ಕಂಪ್ಲೀಟ್ ಅಂತ ಅನಿಸೋದು ಆಡಿಯನ್ಸು, ಪ್ರೇಕ್ಷಕ ಸಿನಿಮಾ ನೋಡಿ ಹೊರಗಡೆ ಹೋದಾಗ ಕರ್ಕೊಂಡು ಹೋಗಬೇಕು ಜೊತೆಗೆ. ಆ ಕತೆ ಜೊತೇಲಿ ಇರಬೇಕು ಸ್ವಲ್ಪ ದಿವಸ ಅಥವಾ ಎಷ್ಟೇ ವಾಟ್ ಎವರ್ ಡೇಸ್. ಆ್ಯಂಡ್ ಹೊಸ ಪರ್ಸ್ಪೆಕ್ಟಿವ್, ದೃಷ್ಟಿಕೋನ ಚೇಂಜ್ ಮಾಡಬೇಕು ಅಂತ ಅಷ್ಟೇ ನನಗೆ. ಬಿಕಾಸ್ ಕಥೆಗಳು ಸೇಮ್. ಲೈಕ್ ಯೋಚನೆ ಮಾಡೋಕ್ಕೆ ಹೋದರೆ ಸರಿಗಮಪ ಲೈಕ್ 7 ಸ್ವರ, ಆ ಸ್ವರಗಳನ್ನ ಹಾಕಿ ರಾಗಗಳು ಮಾಡೋದು, ಆ ರಾಗಗಳನ್ನ ಹಾಕಿ ಸಾಂಗ್ಗಳು ಮಾಡೋದು. ಹೊಸತನ ಏನರೊಳಗಿರುತ್ತೆ ಅಂದರೆ ಪರ್ಸ್ಪೆಕ್ಟಿವಲ್ಲಿ, ದೃಷ್ಟಿಕೋನದಲ್ಲಿ. ಸೊ ನಾನು ಅದನ್ನಷ್ಟೇ ತೊಗೊಂಡು ಬರೋಕ್ಕೆ ಟ್ರೈ ಮಾಡೋದು. ಕಥೆಗಳು ಅದೇ ಭಾವ, ಅದೇ ವೇಗ, ಅದೇ ಲೈಕ್ ರಾಗ ಅಲ್ವಾ, ಅಂದರೆ ಅರಿಷಡ್ ವರ್ಗಗಳೇ ಇರ್ತವೆ. ಬಟ್ ಹೆಂಗೆ ಯಾವ ಪರ್ಸ್ಪೆಕ್ಟಿವ್ನ ಜನ ಯೋಚನೆ ಮಾಡ್ತಾಯಿಲ್ಲ, ನಾನು ಆ ಪರ್ಸ್ಪೆಕ್ಟಿವ್ ತೊಗೊಂಬರ್ಬೇಕು ಅಂತ ಅಷ್ಟೇ. ಸೊ ಇಟ್ಸ್ ಅ ಲವ್ ಸ್ಟೋರಿ, ಬಟ್ ಇಟ್ಸ್ ಮೋರ್ ಲೈಕ್ ಇನ್ನೇನು ಹೇಳೋಕ್ಕಾಗಲ್ಲ ನಾನು. ಇನ್ನೇನು ಹೇಳಿದ್ರು ಜಾಸ್ತಿ